ಬಾನಂಗಳದಲ್ಲಿ ಶತ್ರುಗಳನ್ನು ಸದೆಬಡಿಯುವಂತಹ ಸ್ಕೈ ಸ್ಟ್ರೈಕರ್ ಸಾಧನವನ್ನು ಬೆಂಗಳೂರು ಮೂಲದ ಕಂಪನಿ ಉತ್ಪಾದಿಸಿದೆ. ಇಸ್ರೇಲ್ ಸೇರಿ ವಿವಿಧ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇರುವಂತಹ ಈ ಸಾಧನ ಇದೇನಿದೆ, ಇದರ ವಿಶೇಷತೆ ಮತ್ತು ಇದು ಹೇಗೆ ಕೆಲಸ ನಿರ್ವಹಿಸುತ್ತೆ ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಶತ್ರುಗಳ ರಣಬೇಟೆಗಾರ ಸ್ಕೈ ಸ್ಟ್ರೈಕರ್ ಇದು. ಈಗಾಗಲೇ ಈ ಒಂದು ಸ್ಕೈ ಸ್ಟ್ರೈಕರ್ ಅನ್ನು ಕೂಡ ಕರ್ನಾಟಕದ, ಅದರಲ್ಲೂ ಕೂಡ ಬೆಂಗಳೂರು ಮೂಲದ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಶತ್ರು ವಿಮಾನಗಳನ್ನು ಸದೆ ಬಡಿಯುವಂಥದ್ದು, ಅದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಈ ಒಂದು ಸ್ಕೈ ಸ್ಟ್ರೈಕರನ್ನು ಕೂಡ ಮಾಡುತ್ತೆ. ಸಹಜವಾಗಿ ಒಂದಿಷ್ಟು ಯುದ್ಧದ ಸಂದರ್ಭಗಳಲ್ಲಿ ಏರ್ ಸ್ಟ್ರೈಕ್ ಏನಾಗುತ್ತಲ್ಲ ಅಂಥ ಸಂದರ್ಭಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. 5 kgಯಷ್ಟು ಒಂದಿಷ್ಟು ಯುದ್ಧದ ಉಪಕರಣಗಳನ್ನು ಕೂಡ ಇದು ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗಿದ್ರೆ ಇದರ ವಿಶೇಷತೆಗಳು ಏನು, ಹೇಗೆ ವರ್ಕ್ ಆಗುತ್ತೆ, ಜೊತೆಗೆ ಇದನ್ನು ಭಾರತೀಯ ಸೇನೆಗೆ ಏನಾದರೂ ಪರಿಚಯ ಮಾಡಲಾಗಿದೆಯಾ, ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಈ ಒಂದು ಕಂಪನಿಯ ಸಿಬ್ಬಂದಿ ಇದ್ದಾರೆ. ಸರ್, ಇದು ಹೇಗೆ ಉಪಯುಕ್ತ ಆಗುತ್ತೆ ನಮ್ಮ ಭಾರತೀಯ ಸೇನೆಗೆ, ಹೇಗೆ ವರ್ಕ್ ಆಗುತ್ತೆ? ಸರ್, ಇದನ್ನು ಸ್ಕೈ ಸ್ಟ್ರೈಕರ್ ಅಂತ ಕರೀತಾರೆ. ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಇದನ್ನು ಬಳಸಲಾಗತ್ತೆ. ಇದರಲ್ಲಿ 5 ರಿಂದ 10 kg ವಾರ್ ಹೆಡ್ಡನ್ನು ನಾವು ತೆಗೆದುಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾ ಇದೆ. ಸರ್ವೆಲೆನ್ಸ್ ಪರ್ಪಸ್ಗೋಸ್ಕರ ಈ ಕ್ಯಾಮ್ರಾವನ್ನು ಬಳಕೆ ಮಾಡಲಾಗತ್ತೆ. ಸುಮಾರು ಒಂದು 100 ಕಿಲೋಮೀಟರ್ ಇದರ ರೇಂಜ್ ಇರುತ್ತೆ. 100 ಕಿಲೋಮೀಟರ್ ಹಿಂದೆಗಡೆ ನಮ್ಮ ಇವರು ಸೈನಿಕರು ಯಾರಿರ್ತಾರೆ, ಗಡಿ ಕಾಯೋಂಥವ್ರು, ಅವರು ಕೂತ್ಕೊಂಡು ರಿಮೋಟ್ಲಿ ಇದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಅದನ್ನು ನೋಡಿದ ತಕ್ಷಣ ಈ ಕ್ಯಾಮ್ರಾದಲ್ಲಿ ಏನು ಗೊತ್ತಾಗುತ್ತೆ, ಇವು ನಮ್ಮ ಶತ್ರುನ ಮಿತ್ರನ ಕಂಡುಹಿಡ್ಕೊಂಡು, ನಮ್ಮ ಶತ್ರು ಆದರೆ ಇದನ್ನು ನೇರ ತೊಗೊಂಡೋಗಿ ಅದರ ಮೇಲೆ, ಆ ಟ್ಯಾಂಕರ್ ಮೇಲೆ ಆಗಿರ್ಬೋದು, ಅಥವಾ ಆ ಬಂಕರ್ಗಳ ಮೇಲೆ ಆಗಿರ್ಬೋದು, ಅಥವಾ ಶತ್ರು ಪಡೆ ಮೇಲೆ ಡೈರೆಕ್ಟಾಗಿ ತೊಗೊಂಡೋಗಿ ಆಕ್ರಮಣ ಮಾಡ್ಬೋದು. ಸರ್, ಇದರಿಂದ ಏನಂದರೆ ಯಾವುದೇ ಒಂದು ರೀತಿಯ ಒಂದು ಪ್ರಾಣ ಹಾನಿ ಆಗೋದಿಲ್ಲ. ವೇಸ್ಟ್ ಆದರೆ ಇದೊಂದು ಮಾತ್ರ ಇದಾಗತ್ತೆ. ಇದು ಪೂರ್ತಿ ಇದನ್ನೇ ಒಂದು ಬಾಂಬರ್ ರೀತಿ ಆಗುತ್ತೆ, ಸೂಸೈಡ್ ಬಾಂಬರ್ ರೀತಿ ಹೋಗಿ ಹೊಡೆಯುತ್ತೆ. ಸುಮಾರು ಒಂದು 120ರಷ್ಟು ನಮ್ಮ ಭಾರತೀಯ ಭೂಸೇನೆಗೆ ಇದನ್ನು ಕೊಡಲಾಗಿದೆ. ಅದಲ್ಲದೆ ಒಂದು 400ಕ್ಕೂ ಹೆಚ್ಚು ನಾವು ಇದನ್ನು ರಫ್ತು ಕೂಡ ಮಾಡಿದ್ದೇವೆ ಸರ್. ಇಸ್ರೇಲ್ ಅಂತಹ ರಾಷ್ಟ್ರಗಳಿಗೆ ನಾವು ಇದನ್ನು ರಫ್ತು ಮಾಡಿದ್ದೇವೆ. ನಮ್ಮ ಪ್ರಧಾನಮಂತ್ರಿಗಳ ನೆಚ್ಚಿನ ಯೋಜನೆ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಸರ್. ಈಗ ಸರ್, ಇಸ್ರೇಲ್ ಸೇರಿದಂತೆ ಬೇರೆ ಯಾವ ರಾಷ್ಟ್ರಗಳಿಗೆ ಇದನ್ನು ಕಳಿಸ್ಕೊಟ್ಟಿದ್ದೀರಿ? ಜೊತೆಗೆ ಬೇಡಿಕೆ ಹೇಗಿದೆ ಇದರಿಂದ? ಬೇರೆ ಬೇರೆ ವಾರ್ ಝೋನ್ಗಳಲ್ಲಿ ಇದು ಯಾವ ಯಾವ ರಾಷ್ಟ್ರಗಳಿಗೆ ಹೇಗೆಲ್ಲ ಬಳಕೆ ಮಾಡ್ಕೊಂಡಿದ್ದಾವೆ ಸರ್? ಸರ್, ಸದ್ಯಕ್ಕೆ ಏನಂದರೆ ಇದನ್ನು ನಾವು ಇಸ್ರೇಲ್ ಮತ್ತು ಭಾರತ ಮಾತ್ರ ಕೊಟ್ಟಿರೋದು. ಭಾರತಕ್ಕೆ 120 ನಂಬರ್ ನಾವು ಭೂಸೇನೆ ಕೊಟ್ಟಿದ್ದೇವೆ. ವಾಯುಸೇನೆಯಿಂದ ನಮಗೆ ಆರ್ಡರ್ ಕೂಡ ಇದೆ. ಇನ್ನು ಮುಂದಕ್ಕೆ ನಾವು ಒಂದು 400 ರಿಂದ 500 ಈ ಥರದನ್ನು ಮಾಡಿ ಕೊಡಬೇಕಾಗತ್ತೆ ನಮ್ಮ ವಾಯುಸೇನೆಗೆ. ಅದೇ ರೀತಿ ನೌಕಾಪಡೆಯವರು ಕೂಡ ಕೇಳಿದ್ದಾರೆ. ನೌಕಾಪಡೆಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೇವೆ. ಮತ್ತು ಇಸ್ರೇಲ್ ಅಂತ ರಾಷ್ಟ್ರಗಳಿಗೆ 400ಕ್ಕೂ ಹೆಚ್ಚು ನಾವು ಇದನ್ನು ರಫ್ತನ್ನು ಮಾಡಿದ್ದೇವೆ ಸರ್. ಸರಿ, ಹೆಚ್ಚಾಗಿ ವಾರ್ ಝೋನ್ಗಳಲ್ಲಿ ಈಗ ಒಂದಿಷ್ಟು ಡ್ರೋನ್ಗಳನ್ನು ಹಾರಾಟ ಮಾಡುವಂಥದ್ದು, ಜೊತೆಗೆ ಒಂದಿಷ್ಟು ಮಿನಿ ಡ್ರೋನ್ಗಳಂತಲೇ ಇರುವಂತಹ ಒಂದಿಷ್ಟು ವಿಮಾನಗಳನ್ನು ಕೂಡ ಕಳಿಸ್ಕೊಡುವಂಥದ್ದು, ಅದನ್ನು ಟ್ರೇಸ್ ಮಾಡುವಂಥದ್ದು ಹೇಗಿರುತ್ತೆ, ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ತನಕಲೂ ಕೂಡ ಇದು ಅಬ್ಸರ್ವೇಷನ್ ಇರುತ್ತೆ, ಜೊತೆಗೆ ಎಷ್ಟು ವೇಗದಲ್ಲಿ ಇದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುತ್ತೆ? ಸರ್, ಇದೇನಂದರೆ ಇದು ರಡಾರ್ ನಕ್ಷೆಗೆ ಅಷ್ಟು ಬೇಗ ಸಿಗೋದಿಲ್ಲ, ಭಾಳ ಹಗುರವಾಗಿರುತ್ತೆ. ಮತ್ತು ಈ ತುರ್ತು ನಿರ್ಗಮನ ಸಂದರ್ಭದಲ್ಲಿ ಇದರಲ್ಲಿ ಪ್ಯಾರಾಚೂಟ್ ಕೂಡ ಅಳವಡಿಸಲಾಗಿರುತ್ತೆ. ಮತ್ತು ಇದರ ಕಾರ್ಯಕ್ಷಮತೆ ಬಂದ್ಬಿಟ್ಟು 3.5 ರಿಂದ 4 ಗಂಟೆ ತನಕ ಇದರ ಕಾರ್ಯಕ್ಷಮತೆ ಇರುತ್ತೆ. ನಮಗೆ ಯಾರು ಶತ್ರು ಅನ್ಸ್ತಾರೆ ಆಗ ಇಮಿಡಿಯೇಟ್ ಇದನ್ನು ಅಟ್ಯಾಕ್ ಮಾಡ್ಬೋದು. ಇಲ್ಲ ಶತ್ರು ಅಲ್ಲ ಅಂತ ಅನ್ಸಿದ್ರೆ ಇದನ್ನು ಆಗಲೇ ಹೇಳಿದ ಪ್ಯಾರಾಚೂಟ್ ಇರೋದ್ರಿಂದ ತುರ್ತು ನಿರ್ಗಮನ ಕೂಡ ನಾವು ಮಾಡಬಹುದು ಸರ್. ಈಗ ಗ್ರೌಂಡ್ ಲೆವೆಲಿಂದ ಓರ್ವ ವ್ಯಕ್ತಿ ಇದನ್ನು ಆಪರೇಟ್ ಮಾಡ್ತಾ ಇರ್ತಾನೆ. ಸುಮಾರು 3 ರಿಂದ 4 ಗಂಟೆಗಳ ಕಾಲ ಇದು ಕಾರ್ಯಾಚರಣೆ ಆಗುತ್ತೆ. ಆಕಾಶ ಹೌದು, ಸುಮಾರು 3 ರಿಂದ 4 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡುತ್ತೆ. ಡಿಪೆಂಡ್ಸ್ ಆನ್ ಅದೇ ವಾರ್ ಹೆಡ್. 8 kg ವಾರ್ ಹೆಡ್ ಇದ್ರೆ ಒಂದು 4 ಗಂಟೆ ಬರುತ್ತೆ. 10 kg ಇದ್ರೆ ಅದು 2.5 ರಿಂದ 3 ಗಂಟೆ ಕಾರ್ಯಕ್ಷಮತೆ ಇರುತ್ತೆ. ಈಗಾಗಲೇ ಆತ್ಮನಿರ್ಭರ ಯೋಜನೆ, ಭಾರತ ಯೋಜನೆ ಅಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಸ್ರೇಲ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಕಳಿಸ್ಕೊಡ್ಲಾಗಿದೆ. ವಾರ್ ಝೋನ್ಗಳಲ್ಲಿ ಈಗಾಗಲೇ ಇದು ಬಳಕೆ ಕೂಡ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಒಂದು ಕಂಪನಿ ಬೇರೆ ರಾಷ್ಟ್ರಗಳಿಗೆ ಈ ಒಂದು ಉತ್ಪನ್ನಗಳನ್ನು ರಫ್ತು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳೊಂದಿಗೂ ಕೂಡ ಇದನ್ನು ರಫ್ತು ಮಾಡುವಂತಹ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿದ್ದಾವೆ. ಈ ಬಾರಿಯ ಏರ್ ಶೋನಲ್ಲಿ ಎಲ್ಲರ ಆಕರ್ಷಣೆಗಳಲ್ಲಿ ಇದು ಕೂಡ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ಈ ಕಂಪನಿ ಮತ್ತಷ್ಟು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಇಂತಹ ಉತ್ಪನ್ನಗಳನ್ನು ರೆಡಿ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂಥದ್ದನ್ನು ಈ ಒಂದು ಕಂಪನಿ ಕೂಡ ಹೇಳ್ತಾ ಇದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.